ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ನೇರವಾಗಿ ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು 3ನೇ ದಿನದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಏನು ಉಲ್ಲೇಖ ಮಾಡ್ತಾ ಇದೆ ಅಂದರೆ JDS ಮತ್ತು BJPಯ ಪ್ರಾಯಶ್ಚಿತ ಯಾತ್ರೆ ಇದು ಅಂತ ಹೇಳಿ. ಇವತ್ತು ಕಾಂಗ್ರೆಸ್ ಭಯ ಬಿದ್ದುಬಿಟ್ಟಿದ್ದಾರೆ. ಡೆಲ್ಲಿಯಿಂದ ಜನ ಕರ್ಕೊಂಬಂದಿದ್ದಾರೆ. ಅವ್ರಿಗೆ ಟಾನಿಕ್ ಕೊಡೋಕ್ಕೆ, ಇಂಜೆಕ್ಷನ್ ಕೊಡೋಕ್ಕೆ. ಅಂದರೆ ಸಿದ್ದರಾಮಯ್ಯ ಒಂದು ರೀತಿ ಅಸಹಾಯಕರ ಹುಟ್ಟಿದ್ದಾರೆ. ಮತ್ತು ಇಡೀ ಕ್ಯಾಬಿನೆಟ್ಟಿನ ಎಲ್ಲ ಸದಸ್ಯರು ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ. ಅಂದರೆ ಅವ್ರು ತಪ್ಪು ಮಾಡಿರೋದಕ್ಕೆ ಅವ್ರು ಇಷ್ಟೆಲ್ಲ ಬೆಂಬಲ ಕೇಳ್ತಾ ಇರೋದು. ತಪ್ಪು ಮಾಡಿಲ್ಲ ಅಂದರೆ ಸಿದ್ದರಾಮಯ್ಯ ಅವರೆಲ್ಲರ ಬೆಂಬಲ ಯಾಕೆ ಕೇಳಬೇಕಾಗಿತ್ತು? ಅವರೇ ಎದುರಿಸ್ಬೋದಾಯ್ತಲ್ಲ. ಅಂದರೆ ಈ ಒಂದು ನಡೆ ಏನಿದೆ ಇವತ್ತು ಸಿದ್ದರಾಮಯ್ಯನವರ ನಡೆ ತಪ್ಪು ಒಪ್ಕೊಂಡಂಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಮ್ಮ ಹೋರಾಟ ಬೆಂಗಳೂರಿಂದ ಮೈಸೂರವರೆಗೂ ನಮ್ಮ ಹೋರಾಟ. ಸಿದ್ದರಾಮಯ್ಯನವರ ರಾಜೀನಾಮೆ, ಮೂಢ ಹಗರಣದಲ್ಲಿ 3 ರಿಂದ 4 ಸಾವಿರ ಕೋಟಿ ಲೂಟಿ ಮಾಡಿರೋದು, ಮತ್ತು ದಲಿತರ 187 ಕೋಟಿ ಹಣವನ್ನು ನುಂಗಿರೋದು. ನಿನ್ನೆ ತಾನೇ ಒಬ್ಬ PSI ಸಾವನ್ನಪ್ಪಿರೋವಂಥದ್ದು ಕೂಡ ನೋಡ್ತಾ ಇದ್ದೀರಿ ಘಟನೆ. ಇದ್ರ ವಿರುದ್ಧ ನಮ್ಮ ಹೋರಾಟ. ಯಾವುದೋ ನಿನ್ನ ಆಸ್ತಿ ಎಷ್ಟು, ನನ್ನ ಆಸ್ತಿ ಎಷ್ಟು, ನಮ್ಮ ಅಪ್ಪನ ಆಸ್ತಿ ಎಷ್ಟು, ನಿಮ್ಮ ತಾತನ ಆಸ್ತಿ ಎಷ್ಟು ಅಲ್ಲ. ಇದನ್ನು 20 ವರ್ಷದಿಂದನೂ ಕೇಳಿದ್ದೀರಿ, ಮುಂದೆ ಇನ್ನು 50 ವರ್ಷವೂ ಕೇಳ್ತೀರಿ. ಇದಲ್ಲ. ಇಲ್ಲಿ ಜನಕ್ಕೆ ಬೇಕಾಗಿರೋವಂಥದ್ದು ಈ ಭ್ರಷ್ಟಾಚಾರಿಗಳನ್ನು ಹಿಡಿದು ಜೈಲಿಗೆ ಹಾಕಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ. ಇದನ್ನು DK ಶಿವಕುಮಾರ್ ಅವರು ಭಾಳ ನೀಟಾಗಿ ಡೈವರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ಯಾರೂ ಮರಳಾಗಬಾರ್ದು. ನಮ್ಮ ಹೋರಾಟ ಈ ಸರ್ಕಾರದ ರಾಜೀನಾಮೆ. ಈಗ ನೀವು ಕಾಂಗ್ರೆಸ್ ಭಯ ಬಿದ್ದಿದೆ ಅಂತ ಹೇಳಿ, ಆದರೆ ನಮ್ಮನ್ನು ಅಲ್ಲಾಡ್ಸೋರು ಯಾರಿಲ್ಲ, ನಮ್ಮನ್ನು ಮುಟ್ಟೋರು ಯಾರಿಲ್ಲ ಅಂತಾರೆ DK ಶಿವಕುಮಾರ್. ಅಲ್ಲಾಡ್ಸೋಕ್ಕೆ ಯಾಕಿಲ್ಲ ಅಂದರೆ ಡೆಲ್ಲಿಯಿಂದ ಯಾಕೆ ಬರಬೇಕಾಯ್ತು ಇವ್ರಿಗೆ? ಇವ್ರು ಯಾಕೆ ಡೆಲ್ಲಿಗೆ ಹೋಗಿ ಕ್ಲಾರಿಫಿಕೇಷನ್ ಕೊಡಬೇಕಾಯಿತು? ತಪ್ಪು ಮಾಡಿಲ್ಲ ಅಂದರೆ ಡೆಲ್ಲಿಗೆ ಹೋಗಿ ಯಾಕೆ ಕ್ಲಾರಿಫಿಕೇಷನ್ ಕೊಡಬೇಕಾಯಿತು? ಇಲ್ಲಿಗೆ ಯಾಕೆ ಅವರ ಕಾಂಗ್ರೆಸ್ ದಂಡೆ ಸಪೋರ್ಟ್ ಆಗಿ ಬಂದಿದೆ ಅಂದರೆ ಅರ್ಥ ಆಯ್ತಲ್ಲ, ಭಯ ಬಿದ್ದಿದ್ದಾರೆ ಅಂತ ಸ್ಪಷ್ಟವಾಗಾಯ್ತು. ನೀವೇ ನೋಡ್ತಾ ಇದ್ದೀರಾ, ಇಡೀ ರಾಜ್ಯ ನೋಡ್ತಾ ಇದೆ. ಸಿದ್ದರಾಮಯ್ಯನವರ ಸ್ಥಿತಿ ಒಂಥರ ನರಕಯಾತನೆ ಆಗ್ಬಿಟ್ಟೈತೆ. ಸಿದ್ದರಾಮಯ್ಯನವರು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಎಲ್ಲ ಫ್ಲಡ್ಗೆ ಹೋಗಿದ್ದಾರೆ. ಹೋಗೋ ಟೈಮಲ್ಲಿ ಫ್ಲಡ್ಗೆ ಹೋಗಿಲ್ಲ. ಯಾವಾಗ ಫ್ಲಡ್ ಆಯಿತು ಅವಾಗ ಹೋಗ್ಬೇಕಾಯ್ತು, ಅಲ್ಲಿ ಹೋಗಲಿಲ್ಲ. ಈಗ ಫ್ಲಡ್ಗೆ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಬಂದರೆ ಮಾಧ್ಯಮದವ್ರು ಹಿಡ್ಕೊಂತಾರೆ. ಮೂಡ ಏನಾಯಿತು ಮೂಡ ಅಂತ ಸಿದ್ದರಾಮಯ್ಯನ ಹಿಡ್ಕೊಂತೀರ ಅಂತ ಅಲ್ಲೋಗಿ ಫ್ಲಡ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಸ್ಪಷ್ಟವಾಗಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. DK ಶಿವಕುಮಾರ್ ಅವರು ಯಾಕೆ ಇದನ್ನು ಡೈವರ್ಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಅಂತೀರ? ಹಾಗಾದರೆ ಕಾಂಗ್ರೆಸ್ಸಿನ ಮಾನ ಮರ್ಯಾದೆ ಹರಾಜಾಗ್ತಾ ಇದೆಯಲ್ಲ. ಜನ ಮಾತಾಡೋಕ್ಕೆ ಮಾಡಿದ್ದಾರೆ. ಏನಪ್ಪ ಬಂದು ಒಂದೇ ವರ್ಷಕ್ಕೆ ಲೂಟಿ ಹೊಡಿತಾ ಇದ್ದಾರೆ. ನಾವು BJP ಮೇಲೆ 40% ಆರೋಪ ಮಾಡಿದ್ರಿ, ಒಂದು ಹಿಡ್ಕೊಡೋಕ್ಕಾಗಲಿಲ್ಲ ನಮ್ಮ ಕೈಲಿ. ಆದರೆ ಅವ್ರು ಹಿಡಿದು ಕೊಟ್ಬಿಟ್ಟಿದ್ದಾರೆ. ದಾಖಲೆ ಸಮೇತ BJP ಹಿಡಿದು ಕೊಟ್ಬಿಟ್ಟಿದ್ದಾರೆ. ನಾವು ಸಿಕ್ಕಾಕೊಂಡಿದ್ದೀರಿ, ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಡೈವರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ನಿಮ್ಮ ಹೋರಾಟ ನಿರಂತರವಾಗಿ ಯಾವುದೇ ಡೈವರ್ಷನ್ ಇದ್ರೂ ಕೂಡ ನೀವು ವಿಚಲಿತರಾಗಲಾಗಾದ್ರೆ? ನಮ್ಮ ಗುರಿ ಒಂದೇ, ಈ ಸರ್ಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಅಷ್ಟು ಸೈಟ್ಗಳು 3 ರಿಂದ 4 ಸಾವಿರ ಹಣದ ಸೈಟ್ಗಳು ವಾಪಸ್ ಜನಗಳಿಗೆ ಸಿಗಬೇಕು. ಮತ್ತು